ಲಾಸ್ಟ್ 2 ಮ್ಯಾಚ್ ಹೆಂಗಿತ್ತು ಹಂಗೆ ಇತ್ತು. ಹೇಗೆ ಸರ್ ಮ್ಯಾಚ್ ಏನಾಗಬೇಕಾಗಿತ್ತು? ಸೊ ದಿಸ್ ಲಿಟಲ್ ಡಿಸಪಾಯಿಂಟೆಡ್ ಬಟ್ ಸ್ಟಿಲ್ ರೂಟ್ ಫಾರ್ RCB. ಸರ್ ಏನು ಹೇಳೋಣ ಸರ್, ಬೇಜಾರಾಗ್ತಾ ಇದೆ. ಹೇಗಿತ್ತು ಮ್ಯಾಚ್ ಸರ್? ಏನು ಹೇಳ್ಬೇಕು? ಚೆನ್ನಾಗಿದೆ. ಹೇಗಿತ್ತು ಮ್ಯಾಚ್? ಏನು ಹೇಳೋಣ, ಇವತ್ತು ಸೋಲಿಗೆ ಕಾರಣ ಮಳೆ. ಮಳೆಗೆ ಟಾಸ್ ವಿನ್ ಆದರೆ ಮ್ಯಾಚ್ ಗೆಲ್ಲೋದು. ಟಾಸ್ ವಿನ್ಸ್ ಮ್ಯಾಚಸ್. ಅವರಲ್ಲೇ ಜಾಸ್ತಿ ಸೋಲ್ತಿದ್ದಾರೆ, ಕಾರಣ ಏನಿರ್ಬೋದು ಅಂತ? ಮೇ ಬಿ ಪಿಚ್ ಅಬ್ಸರ್ವ್ ಮಾಡಿಲ್ವೇನೋ ಅದಕ್ಕೆ. ಏನು ಹೆಂಗಿತ್ತು ಮ್ಯಾಚು? The match was good. ಏನೋ ಗೆದ್ದಿದೆ RCB 100% ಗೆದ್ದು ಬರ್ತದೆ ಹೊರಗಡೆ. ಚೆನ್ನಾಗಿದೆ ಮ್ಯಾಚ್. ಚೆನ್ನಾಗಿತ್ತು ಸರ್. ಟಫ್ಲೆಟ್ ಸೋತ್ರು ಅಷ್ಟೇ. ಸೋತ್ರು. Worst performance at home, very bad. सर मेरे को कनाडा नहीं आता. हिंदी मैच मैच एकदम फालतू मैच हुआ, जमा नहीं मैच. कैसे मैच आज? ಸರ್ ಹೇಗಿತ್ತು ಮ್ಯಾಚ್? ಏನು ಮ್ಯಾಚ್ ಈ ರೀತಿ RCB ಆಡಿದ್ರೆ ಏನು ಹೇಳ ಸರ್, ನಾವು ಭಾಳ ಹೋಪ್ಸಿಂದ ಬಂದಿದ್ವಿ. ಇಲ್ಲಿ ವೈಫಲ್ಯತೆಯಲ್ಲಿ ಬೌಲಿಂಗ ಫೀಲ್ಡಿಂಗ? ಫಸ್ಟ್ ಪವರ್ ಪ್ಲೇಯಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಡಿಸೈಡ್ ಆದಂಗೆ ಆಯಿತು. 4 ಓವರ್ಸ್ಗೆ ಬರೀ 24 ರನ್ಸ್ 4 ವಿಕೆಟ್ಸ್ ಹೋಗಿತ್ತು. ಬಟ್ ಅವರಲ್ಲೇ ಜಾಸ್ತಿ ಸೋಲ್ ಕಾಡ್ತಿದ್ದಾರೆ, ಏನಿದೆ ಕಾರಣ? ಇಲ್ಲ, ಮೋಸ್ಟ್ ಹೋಪ್ಸ್ ಇಟ್ಕೋಬೇಕು RCB ಮೇಲೆ ಈ ಸಲ. ನೆಕ್ಸ್ಟ್ ಗೆಲ್ತಾರೆ ಅನ್ನೋ ಹೋಪ್ಸ್ ಇದೆ. ಚೆನ್ನಾಗಿತ್ತು. ಮ್ಯಾಚ್ ಬಗ್ಗೆ ಹೇಳೋದಾದ್ರೆ RCB ಸರ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಮ್ಯಾಚ್ ಹೇಗಿತ್ತು ಮ್ಯಾಚ್ ಇವತ್ತು? Horrible match. ಹೇಗೆ ಸರ್ ಮ್ಯಾಚ್? ಹೇಗಿತ್ತು ಮ್ಯಾಚ್? ಹೇಗಿತ್ತು ಮ್ಯಾಚ್ ನೋಡಿದ್ರಾ? ನೋಡಿದ್ವಿ, ಏನು ಅನಿಸ್ತು? ಚೆನ್ನಾಗಿತ್ತು. ಹೇಗಿತ್ತು ಮ್ಯಾಚ್? ಚಲೋ ಇತ್ತು. ಸರ್ ಹೇಗಿತ್ತು ಮ್ಯಾಚ್? ಏನಾಗಬೇಕಾಗಿತ್ತು? ಏನು ಬೇರೆ ಕಡೆ ಸೋತ್ರು ಪರವಾಗಿಲ್ಲ, ಬಂದಿಲ್ಲಿ ಬೆಂಗಳೂರಲ್ಲೇ ಬಂದು ಸೋಲ್ತಾರೆ ನನ್ನ ಮಕ್ಕಳು. ಏನು ಸರ್, ಹೇಗಿತ್ತು ಮ್ಯಾಚ್? ನೋಡ್ಬೋದಿತ್ತು ಬಟ್ ನೋಡೋಕ್ಕಾಗಲಿಲ್ಲ. What's up? It was a bad match. We lost the match. Virat Kohli didn't play well, very disappointing. But I hope we will win the next match. ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಇವತ್ತು match- ಭಾಳ ಫೀಲ್ ಆಗ್ತಿದೆ. ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಸರ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಇವತ್ತು ಮ್ಯಾಚ್ ಬಗ್ಗೆ ಏನು ಮಾತಾಡೋಕೆ ಏನು ಉಳಿದಿಲ್ಲ. ಟೀಮ್ ಡೇವಿಡ್ ಚೆನ್ನಾಗಿದೆ. ಟೀಮ್ ಡೇವಿಡ್ ಚೆನ್ನಾಗಿದ್ರು. ಏನು ಬೆಳಗಾವಿಂದ ಬಂದ ಪಾಪ ಉದ್ಗೋರ ಮ್ಯಾಚ್ ಸರ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಇವತ್ತು ಮ್ಯಾಚ್ ಬಗ್ಗೆ ಸರ್, ವಿಕೆಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿಕೆಟ್ ಕಳ್ಕೊಂಡ್ರು, ಬೌಲಿಂಗಲ್ಲಿ ವೀಕ್ ಆದರು. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯಿತು. ಸೊ ಇವರು ಪಿಕಪ್ ತೊಗೊಳಕ್ಕಾಗಲಿಲ್ಲ ಇವ್ರ ಕೈಲಿ. ಸತತವಾಗಿ ತವರ ನೆಲೆಯಲ್ಲೇ ಸೋಲ್ತಿದ್ದಾರೆ. ಮುಂಬರುವ ಪಂದ್ಯಗಳಂತೂ ಅತಿ ಹೆಚ್ಚಾಗಿದೆ. ಸೋದ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸತಿ ಕಪ್ ನಮ್ಮದೇ.
ಇನ್ನೂ ಒಂದು ಸರ್ ಏನಂದರೆ ಮೇನು ಮೊದಲಾಗಿದ್ದು ಟಾಸ್ ವಿನ್ ಆಗಬೇಕಾಯ್ತು. ಟಾಸ್ ಯಾರು ಗೆಲ್ತಾರೋ ಅವ್ರದ್ದೇ ವಿನ್ನು ಅಂತ ಮೊದಲೇ ಗೊತ್ತಿತ್ತು. ಪಿಚ್ ಬೇರೆ ನಿಂದಿತ್ತಲ್ವಾ, ಅದರಿಂದ ನಾವೇನೇ ಆದರೂ ಅವ್ರು ಸೋಲ್ಲಿ ಗೆಲ್ಲಿ RCBಗೆ ಜೈ. ಏನಿಲ್ಲ ಅಣ್ಣ, ಅದೇನೆ ಇಲ್ಲಿ ಬೇರೆಯವ್ರು ಹೊಡಿತಾರೆ, ಇಲ್ಲಿ ಬಂದು ಹೊಡ್ಸ್ಕೋತಾವ್ರೆ ಅಷ್ಟೇ. ಇನ್ನೇನು ಮಾಡೋದ, ಈಗ ಸೋತ್ರ ಗೆದ್ರು RCBನೇ ಅನ್ಬೇಕು. ಆರು ಸತಿ ಸೋಲ್ದ್ರು RCBನೇ, 60 ಸಲ ಸೋಲ್ದ್ರು RCBನೇ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. You tell in Kannada, bro. ಅವಳೇ ಚೆನ್ನಾಗಿ Match was good. It was interesting, but we should have taken few more wickets. I think we would have won the match, especially Vadira. It was such a tough feeling. RCB not won. Next time we'll try to win. ಜೈ RCB. ಜೈ RCB. ಚೆನ್ನಾಗಿ ಆಡಿದ್ರು. ಬಟ್ 20 ಓವರ್ ಮ್ಯಾಚ್ ಇದ್ರೆ ವಿನ್ ಆಗ್ತಿತ್ತು. ಮಳೆ ಬಂದಿದ್ದಕ್ಕೋಸ್ಕರ 14 ಓವರ್ ಆಗಿದ್ದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ಸರ್ ಈ DJ ಇದು ಅವ್ರಿಗೆ ತಲುಪಬೇಕಿದು. ಈ DJ ಹೇಳ್ತಾ ಇರ್ತಾರೆ ನೋಡಿ, ಅವರು ಮಿಸ್ಟರ್ MJ ರಾಕೇಶ್ ಯಾರು ಇದ್ದಾರೆ ಅವರು ಸುಮ್ಮನೆ ನಮ್ಮ ಪ್ಲೇಯರ್ಸ್ನ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಪ್ಲೇಯರ್ಸ್ನ ಕನ್ಫ್ಯೂಸ್ ಮಾಡಲ್ಲ, ಅವರು ನಮ್ಮ ಪ್ಲೇಯರ್ಸ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅವರು. ಇನ್ನೊಂದು ಇವಾಗ ವಿರಾಟ್ 6 ಹೊಡೆಯೋ ಮೈಂಡ್ ಇರಲ್ಲ ಅವ್ರಿಗೆ. ವಿರಾಟ್ ವಿ ನೀಡ್ ಸಿಕ್ಸರ್ ಅಂತ ಇರ್ತಾನೆ. ಫಸ್ಟ್ ಅವ್ನು ಚೇಂಜ್ ಆಗಬೇಕಷ್ಟೆ. ಥ್ಯಾಂಕ್ ಯು. ಅಯ್ಯೋ ಏನು ಹೇಳೋದು, ಯಾವುದಿದೆ ಮ್ಯಾಚ್ ಚೆನ್ನಾಗಿತ್ತು. ರೆಸ್ಟ್ರಿಕ್ಟೆಡ್ ಓವರ್ಸು. ಸೊ ಹಾಗಾಗಿ RCB ಅವರು ಸ್ವಲ್ಪ ಇನ್ನೂ ಒಂದು ಫಸ್ಟ್ 3 ಬ್ಯಾಟ್ಸ್ಮನ್ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ನಾವು ಗೆದ್ದುಬಿಡ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಫಾರ್ ಶುವರ್ ನಾವು ಗೆಲ್ತೀವಿ. ಈ ಸಲ ಕಪ್ ಯಾವುದು ಇಲ್ಲ ಕೇಳ್ತಿಲ್ಲ. ನಾವು ಗೆಲ್ತೀವಿ, ಬಟ್ ಹೋಪ್ಫುಲಿ ಲೆಟ್ ಸಿ. ನೆಕ್ಸ್ಟ್ ಟೈಮ್ ಈ ಸತಿ ಕಪ್ ನಮ್ಮದೇನೆ, ಧೈರ್ಯ ಇದೆ. ಬಟ್ ಮಳೆ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಆಟದ ಪರಿಣಾಮ ಬೇರೆ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಏನು ಎಚ್ಚೆತ್ಕೋಬೇಕು ಇವರೆಲ್ಲ? ಬ್ಯಾಟಿಂಗ್ ನೋಡ್ಕೋಬೇಕು, ಮೇಯ್ನ್ಲಿ ಬ್ಯಾಟಿಂಗು. ಪ್ಲಸ್ ಇನ್ನೂ ಒಂದು ಸ್ಪಿನ್ನರು ನಮ್ಮ ಬೆಂಗಳೂರು ಗ್ರೌಂಡ್ಗೆ ಬೇಕೇ ಬೇಕಾಗುತ್ತೆ ಅನಿಸುತ್ತೆ. ಒಂದು ಸ್ಪಿನ್ನರ್ ಶಾರ್ಟ್ ನಾವು. ಥ್ಯಾಂಕ್ ಯು. Virat Kohli, super, best. I like second time watching cricket in real life, and I just goosebumps. I like first experience, very nice. You know, Saudi Arabia in Favorite player? Rajat Patidar. Yeah, that one. And Virat Kohli, I like Virat Kohli. Yash, I like Yash also. One guy named Salt. They're all super player. I like all player. Okay. Say something about one word about RCB team. Is all of Cup Namde? RCB! Where are you from? From Saudi. Yes, Saudi Arabia. Second match. I like. Okay. Yes. Take care. Yeah, hoping to win in Chandigarh in 2 days, right? It's happening 2 days? Yeah. Isala Cup Namde. Let's go. Cup Namde. Let's go. Super. ಸೋತ್ರು ಗೆದ್ರು RCB ಅಷ್ಟೇ. ಏನು ಹೇಳೋದು? ಜೈ RCB. ಸ್ಟೇಟಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಏನಿಲ್ಲ, ನಮಗೆ ಚೇಸಿಂಗ್ ಸಿಗಬೇಕಾಗಿತ್ತು. ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ದು ಬಾಲ್ ಹೋಯ್ತಾ ಇರಲಿಲ್ಲ, ಪಿಚ್ ಫುಲ್ಲು ಒದ್ದೆ ಆಗಿತ್ತು, ಏನೂ ಮಾಡೋಕ್ಕಾಗಿಲ್ಲ. ಚೇಸಿಂಗ್ ಸಿಕ್ಕಿದ್ದು ನಾವೇ ವಿನ್ ಆಗಿರೋ. ಒಂದು 30-40 ರನ್ ಎಕ್ಸ್ಟ್ರಾ ಬೇಕಾಗಿತ್ತು. ಫಸ್ಟ್ ಜನ ಯಾರು 5 ಜನನೂ ಯಾರೂ ಬ್ಯಾಟಿಂಗ್ ಆಡಿಲ್ಲ, ಅದೇ ನಮ್ಗೆ ಮೈನಸ್ ಆಗಿರೋದು ಅಷ್ಟೇ. ಪ್ರತಿ ಸಲ ಇಲ್ಲಿ ಸೋಲ್ಬೇಕಾದ್ರೆ ಪ್ರತಿ ಸಲ ಅವರು ರೀಸನ್ ಏನೋ ಗೊತ್ತಿಲ್ಲ ಸರ್, ಅದೇನೋ ಬೆಂಗಳೂರಲ್ಲಿ ಸೋಲ್ಬೇಕು ಅಂತಲೇ ಬರ್ತಾರೋ, ಬೇರೆ ಕಡೆ ಎಲ್ಲ ಗೆಲ್ತಾರೆ, ಬೆಂಗಳೂರು ಮಾತ್ರ ಸೋಲ್ತಾರೆ. ನಮಗೂ ದುರಾದೃಷ್ಟ ಆಗಿದೆ. ಬರುವ ಮ್ಯಾಚ್ಗಳಲ್ಲಿ ಏನಾಗಬೇಕು, ಏನು ಎಚ್ಚೆತ್ಕೋಬೇಕು, ಯಾರು ಎಚ್ಚೆತ್ಕೋಬೇಕು ಸರ್? ಈಗ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬೇರೆ ಬೇರೆ ಇದರಲ್ಲೆಲ್ಲ ಹಾಕೊಂತ ಇದ್ದಾರೆ. ಇದರಲ್ಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂತ ಇಲ್ಲ. ಇವ್ರು ಬರೀ ಇರೋರನ್ನ ಅಷ್ಟೇ ಹಾಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಇಲ್ವಾ? ಬೆತ್ತಲ್ ಇದ್ದಾನೆ, ಬೆತ್ತಲ್ ಆಡಲ್ವಾ? ಬೆತ್ತಲ್ ಹಾಕಬೇಕು, ಅವರು ಹಾಕೊಂತ ಇಲ್ಲ. ಇಂಪ್ಯಾಕ್ಟ್ ಬೌಲರ್ಸಲ್ಲಿ ಅಡ್ಜಸ್ಟ್ ಅಂದರೆ ಬ್ಯಾಟ್ಸ್ಮನ್ ಕರೆಕ್ಟ್ ಆಗಿದ್ರೆ ಬೌಲರ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಬೌಲರ್ ಎಂಡಲ್ಲಿ ಕರೆಕ್ಟ್ ಆಗಿದೆ, ಬ್ಯಾಟ್ಸ್ಮನ್ ಎಂಡಿಂಗಲ್ಲಿ ಸರಿ ಇಲ್ಲ ಅಷ್ಟು. ಇಟ್ಸ್ ಓಕೆ ವಿಲ್ ವಿನ್.
ಸರ್ ಆರ್ ಸಿ ಬಿ ಸರ್. RCB. Very sad. ನಿದ್ದೆ ಮಾಡ್ಬೇಕು ಮೇಡಮ್. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಸರ್ ನೀವು ಹೇಳಿ ಬನ್ನಿ ಸರ್. ವೆರಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಸರ್. ಅಂದರೆ ಬ್ಯಾಟಿಂಗ್ ಸ್ವಲ್ಪ ಫ್ರಂಟ್ ಆರ್ಡರ್ನೇ ಸ್ವಲ್ಪ ಡ್ರಾಪ್ ಆಗುತ್ತೆ. ಮಿಡ್ಲ್ ಆರ್ಡರ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ. ಬೌಲಿಂಗ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು. ಬಟ್ ಓವರ್ ಈ ಸಲ ಕಪ್ ನಮ್ಮದೇ. ಚೆನ್ನಾಗಿ ಆಡಿದ್ರು, ಬಟ್ 3 ಬಾಲಲ್ಲಿ ಗೇಮೇ ಚೇಂಜ್ ಆಗಿಬಿಟ್ಟಿತ್ತು. ಬಟ್ ಏನಾದ್ರು ಗೆದ್ದು ಸೋತ್ರು RCB. ಲಾಸ್ಟ್ ಒಂದು 4ನ ಮಿಸ್ಫೀಲ್ಡ್ ಮಾಡ್ತಾರೆ. 4-6-4 ಆಗ್ಬಿಟ್ಟು ಲಾಸ್ಟ್ ಸೆಕೆಂಡ್ 4ನ ಹಾಂ. ಎಲ್ಲಿ ಎಚ್ಚೆತ್ಕೋಬೇಕು ಇವ್ರು, ಏನು ಮಾಡಬೇಕು, ಏನು ಅಂದರೆ ಸ್ಪರ್ಧೆ ಇವರೇ ಅಂತ ಇರುತ್ತೆ. ಅತಿಥಿ ದೇವೋ ಭವ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರಿಗೆ ಕೊಟ್ಬಿಡ್ತಾ ಇದ್ದಾರೆ ಮ್ಯಾಚ್. ಅವ್ರನ್ನೆಲ್ಲ ಸೋಲ್ತಾ ಇದ್ದಾರೆ. ಹಾಂ, ಅವ್ರನ್ನೆಲ್ಲ ಸೋಲ್ತಾ ಇದ್ದಾರೆ. ಕಾರಣ ಈಗ ಮುಂಬರುವಂಥ ಚೆನ್ನೈ ಇದೆ, RCB ಅವ್ರ RR ಮೇಲಿದೆ, ಚೆನ್ನೈ ಮೇಲಿದೆ. ನಾಳೆ ಚಂಡೀಗಢ ಇಲ್ಲಿದೆ, ನೋಡ್ಬೇಕು ಅಲ್ಲಿ. So, अरे मेरी मुंह पे लगा दिया. So, but end of the day, the match was very good and it was under control until the 10 over. Match become turned out like when in 11th over when Yadav has come to do the bowling and all. That time they have continuously three balls. They put 4, 6 and again 4. So that was a turning point of the match. Otherwise, until that, the match was under control. Again, still I'll say the Isala Cup namde Bangalore. ಬ್ಯಾಟಿಂಗ್ ಪಿಚ್ ಇದು ಆಯಿತಾ. ಪವರ್ ಪ್ಲೇಯಲ್ಲಿ ಎಷ್ಟು ಹೊಡೆದಿದ್ದಾರೆ? 20 ರನ್ಸಿಂದ ಕಮ್ಮಿ ಹೊಡೆದಿದ್ದಾರೆ. ಆಪೋಸಿಷನ್ ಅವ್ರು ಬಂದು ಇದೇ ಪಿಚ್ಚಲ್ಲಿ 40 ರನ್ಸ್ ಹೊಡೆದವ್ರೆ. ಬ್ಯಾಟಿಂಗ್ ಸ್ಟ್ರಾಂಗ್ ಇಲ್ಲ ಅಷ್ಟೇ. 11 ಪವರ್ ಪ್ಲೇಯಲ್ಲಿ 11 ಓವರ್ವರೆಗೂ ಅಬೌಟ್ 10 ಓವರ್ಗೂ ಕೂಡ ವೆಟ್ಟಿರುತ್ತೆ ಪಿಚ್ಚು. ಅದ್ರಲ್ಲಿ ಬಿಟ್ಟು ಬಂದದ್ದು ಕ್ಲೀನ್ ಮಾಡ್ತಾ ಇರ್ತಾರೆ, ನೋಡ್ತಾರೆ. ಇಲ್ಲ ನೋಡಿ, ಬೌಲರ್ಸು ಚೆನ್ನಾಗಿ ಕೊಟ್ಟವ್ರೆ. ಆ್ಯಕ್ಚುಲಿ ಫೈಟಿಂಗ್ ಟೋಟಲ್ ಇಲ್ಲ, ಆದ್ರೂ ಡಿಫೆಂಡ್ ಮಾಡವ್ರೆ. ಆ್ಯಕ್ಚುಲಿ ಇನ್ನೂ ಒಂದು 20 ರನ್ಸ್ ಜಾಸ್ತಿ ಇದ್ದಿದ್ರೆ ಡಿಫೆಂಡ್ ಮಾಡ್ಬೋದಿತ್ತು. ಯಾಕಂದರೆ ನಮ್ಮ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಆ್ಯಕ್ಚುಲಿ ವಿಕೆಟ್ ಬೀಳ್ತಾ ಇತ್ತು, ಆದ್ರೇನೂ ಆಗಿಲ್ಲ. ಪಿಚ್ ರೆಫರ್ ಏನು ಮಾಡಬೇಕಾಗಿತ್ತು ಆಫ್ಟರ್ ಒಂದು 6 ಓವರ್ ಆದಮೇಲೆ ಏನು ಮಾಡಬೇಕಾಗಿತ್ತು? ಇಲ್ಲ ಅವ್ರಿನ್ನ ಇಲ್ಲ, ವಿ ಲಾಸ್ಟ್ ವಿಕೆಟ್ಸ್ ಟು ಕ್ಲೋಸ್ 1-1. ಇನ್ನೂ ಒಂದು ಪಾರ್ಟ್ನರ್ಶಿಪ್, ಅದು ಟಿಮ್ ಡೇವಿಡ್ ಬಿಟ್ಟು ಯಾರು ಪಾರ್ಟ್ನರ್ಶಿಪ್ ಏನು ಡೆವಲಪ್ ಮಾಡಿಲ್ಲ. ಮೇ ಬಿ ಒಂದು ಫಸ್ಟ್ ವಿಕೆಟ್ ಇಲ್ಲ, ಸೆಕೆಂಡ್ ವಿಕೆಟ್ ಒಂದು 30 ರನ್ಸ್ ಹೊಡೆದಿದ್ರೆ ಇನ್ನೂ ಚಾನ್ಸ್ ಇರ್ತಾಯಿತ್ತು. ನೆಕ್ಸ್ಟ್ ಏನು ಮಾಡಬೇಕು, ಏನು ಎಚ್ಚೆತ್ಕೋಬೇಕು? ಪ್ರತಿಯೊಂದು ಮ್ಯಾಚಲ್ಲಿ ಒಂದೊಂಥರ ಸೋಲ್ ಕಾಣ್ತಾ ಇದ್ದಾರೆ. ಇಲ್ಲ, ಆ್ಯಕ್ಚುಲಿ ನಮ್ಗೆ ಚೆನ್ನಾಗಿರೋ ಪ್ಲೇಯರ್ಸ್ ಇದ್ದಾರೆ. ರೊಮಾರಿಯೋ ಶೆಪರ್ಡ್ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಇದ್ದಾರೆ, ಹೆವಿ ಹಿಟರ್ಸು. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ಗೆ ಆಡಿಸ್ಬೋದಿತ್ತು ಇವತ್ತು. ಸರ್, ಈ ಸತಿ RCB ಗೆಲ್ಲೇ ಇಲ್ಲ. RCB ಆಡೇ ಇಲ್ಲ ಅಂತಾರ. ಗೆಲ್ತಾರೆ, ಟೈಮ್ ಬರುತ್ತೆ ಎಲ್ಲದಕ್ಕೂ. ಏನು 3 ಮ್ಯಾಚ್ ಇಲ್ಲಿ ನಮ್ಮದೇ ಜಾಗಕ್ಕೆ ಬಂದು ಸೋತಿದ್ದಾರೆ ಅಂದರೆ ಎಲ್ಲ ಮ್ಯಾಚ್ ಸೋಲ್ತಾರೆ ಅಂತ ಅಲ್ಲ. May 3 ಒಂದಿದೆ RCB CSK, ನೋಡೋಣ. ಆಡ್ತಾರೆ. ಏನೋ ಒಂದು ಮ್ಯಾಚ್ ಸರಿಗೆ ಆಡಿಲ್ಲ ಅಂದರೆ ಎಲ್ಲ ಮ್ಯಾಚ್ ಸರಿಗೆ ಆಡಲ್ಲ ಅಂತ ಅಲ್ಲ. ನಮ್ಗೆ ನಂಬಿಕೆ ಇದೆ ನಮ್ಮ ಪ್ಲೇಯರ್ಸ್ ಮೇಲೆ, ಆಡ್ತಾರೆ. ಥ್ಯಾಂಕ್ ಯು ಸರ್. ಈ ಮ್ಯಾಚ್ ವರುಣ ದೇವ್ರಿಗೆ. ಹೇಳು, ಏನು ಹೇಳ್ತೀಯ? ಚೆನ್ನಾಗಿತ್ತು ಮ್ಯಾಚ್, ತುಂಬಾ ಚೆನ್ನಾಗಿತ್ತು. RCB ಗೆಲ್ಲಬೇಕು, ನಾವು ಬರ್ತಾನೆ ಇರ್ತೀವಿ. RCB ಮ್ಯಾಚ್ಗೆ ಯಾವಾಗ RCBಗೆ ಇರುತ್ತೋ ಅವಾಗೆಲ್ಲ ಬರ್ತಾ ಇರ್ತೀವಿ. ಐ ಲವ್ RCB. ಇಷ್ಟ ಪ್ಲೇಯರ್ ಯಾರು? ದೊಡ್ಡ ಪ್ಲೇಯರ್ ವಿರಾಟ್ ಕೊಹ್ಲಿ. ಸರಿ, ಇವತ್ತು ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಿತ್ತು. ಟಿಮ್ ಡೇವಿಡ್ ಇದ್ದಿದ್ದು ಲಾಸ್ಟ್ ಓವರ್ ಮಾತ್ರ ವೆರಿ ಬ್ಯೂಟಿಫುಲ್ ತಂದ್ಕೊಟ್ರು. ಬೌಲಿಂಗ್ ಆಪ್ಷನ್ಸ್ ಇನ್ನೊಂದು ಇದ್ದಿದ್ರೆ ಸ್ವಲ್ಪ ಬೆಟರ್. ಸುಯಾಶ್ ಕೈಲ್ಗಿಂತ ಫಾಸ್ಟ್ ಬೌಲರ್ ಹಾಕ್ಸಿದ್ರೆ. ಪಿಚ್ ರೆಫರ್ ಎಷ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತಾ? ಇಲ್ಲ, ನಮಗೆ ಯಾವ್ಯಾವ ಬ್ಯಾಟಿಂಗ್ ವೆಟ್ಟಿದ್ದರಿಂದ ಬಾಲ್ ಹೋಗ್ತಾ ಇರಲಿಲ್ಲ, ಅದೊಂದು ಇತ್ತು. ಏನೋ ಹೋಮ್ ಗ್ರೌಂಡಲ್ಲಿ ಇನ್ನೊಂದು ಮ್ಯಾಚ್ ಗೆದ್ರೆ ಸ್ವಲ್ಪ ನಮಗೂ. ನಾವು ಸೆಕೆಂಡ್ ಮ್ಯಾಚ್ ಬಂದ್ವಿ, ನೋಡೋಣ ಇನ್ನೊಂದು 3rd ಮ್ಯಾಚ್. ಕ್ರೀಸು ಕೂಡ 10 ಓವರಲ್ಲಿ ವೆಟ್ಟಿತ್ತು, ಅದನ್ನ ಇವರು ಕ್ಲೀನ್ ಮಾಡ್ತಾ ಇದ್ರು. ಯಾರು ಬಾಲ್ ಅಜಲ್ವುಡ್ ಕ್ಲೀನ್ ಮಾಡ್ಕೊಂಡು ಕಾಲಲ್ಲಿ ಇದು ಮಾಡ್ತಾರೆ. ಬಟ್ ಪಿಚ್ ರೆಫರ್ ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ, ಅದ್ರ ಬಗ್ಗೆ ಅನ್ಸುತ್ತೆ. ಇಲ್ಲ ಅನ್ಸುತ್ತೆ, ಬಟ್ ಫೀಲ್ಡ್ ಒಳಗೆ ಗೊತ್ತಾಗೋದಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ಇರ್ಬೋದು ಅವ್ರಿಗೆ. ಮುಂಬರುವ ಮ್ಯಾಚಲ್ಲಿ ಏನು ಚಿತ್ಕೋಬೇಕು ಮೇಡಮ್? ಮುಂಬರುವ ಮ್ಯಾಚಲ್ಲಿ ಏನು ಚಿತ್ಕೋಬೇಕು, ಏನು ಮಾಡಬೇಕು? ಬ್ಯಾಟ್ಸ್ಮನ್ ಸಾಲ್ಟ್ ನಿಂತ್ಕೋಬೇಕು. ಒಂದು 2-3 ಓವರ್ಸ್ ಅವ್ರು ಕಚ್ಕೊಂಡ್ರೆ ನಮ್ಮದೇ ಗೇಮ್. ಥ್ಯಾಂಕ್ ಯು. ಆಮೇಲೆ RCB ಸಿಕ್ಸರ್ ಎಲ್ಲ ಹಿಡಿತಿದ್ರು, ಅವಾಗೆಲ್ಲ ಮಜಾ ಇತ್ತು. ಜೈ RCB. CSK ಜೈ ಇಲ್ಲ. CSK ಏನಿಲ್ಲ. ನಾವು ಕನ್ನಡಿಗರಾಗಿ
KL ರಾಹುಲ್ನ ಬಿಟ್ಕೊಡ್ಬಾರ್ದು ಸರ್ ಫಸ್ಟ್ ಒನ್ನು. ಈಗ ಪಂಜಾಬು ಗೆಲ್ಲಬೇಕು ಅಂತಂದ್ರೆ RCB ಸೋಲ್ಬೇಕು ಅಂತಂದ್ರೆ ಅವ್ರ ಮೇನ್ ವ್ಯಕ್ತಿ ಇರಬೇಕು ಸರ್. ಹೇಗೆ ಅಂತ ಈಗ KL ರಾಹುಲ್ ಪ್ರತಿಯೊಂದು ಮ್ಯಾಚಲ್ಲೂ KL ರಾಹುಲ್ ಅದೇ ಬ್ಯಾಟಿಂಗ್ ಸರ್ ಇವಾಗ ಎಷ್ಟು ವರ್ಷ ಆಡಿದ್ದಾರೆ ನಮ್ಗೆ RCBಗೋಸ್ಕರ. ಇವಾಗ ಒಂದು 3 ಟೈಮು ಅವ್ರದ್ದೇ ಇಲ್ಲಿ ಬೇರೆ ಪಂಜಾಬ್ ಮತ್ತು ಮುಂಬೈ ಆ ಕಡೆ ಆಡಿದ್ದಾರೆ. ಅದೇ ಸರ್ ತಪ್ಪು. ಮತ್ತೆ ಬೌಲಿಂಗು ಮತ್ತು ಬ್ಯಾಟಿಂಗ್ ಎರಡು ಚೆನ್ನಾಗಿತ್ತು ಸರ್. ಮಳೆ ಪೇಟಿಂದ ಸ್ವಲ್ಪ ಹಾಳಾಯಿತು ಅಷ್ಟೇ, ಮತ್ತೆ ಚೆನ್ನಾಗಿರೋದು. ಇವಾಗ ಸೋತಿರೋದು ಸರ್, ಇದು 3ನೇ ಟೀಮು. 3ನೇ ಸರಿ ನಮ್ಮ RCB ಸೋತಿರೋದು. ಏನು ಮಾಡೋಕ್ಕಲ್ಲ ಸರ್, ನಾವು ಗೆದ್ದರು ಸೋತು ನಾವು RCBಗೋಸ್ಕರ ನಾವು ಪ್ರಾಣ ಕೊಡ್ತೀವಿ. ಎಲ್ಲಿ ಇಂಪ್ಯಾಕ್ಟ್ ಎಲ್ಲಿ ಆಗ್ತಿದೆ, ಏನಾಗ್ತಿದೆ ಅಂತ ಸರ್ ಅದೇ ನಮ್ಗೆ ಗೊತ್ತಿಲ್ಲ ಸರ್. ಮ್ಯಾಚ್ ಸೋತ್ವಲ್ಲ, ಏನಿದೆ ಹೇಳಕ್ಕೆ. RCB ಸೋಲೋದೆ ಅಷ್ಟೇ, ಇನ್ನೇನು. ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಗೆಲ್ತೀವಿ. ಮತ್ತೆ ನಿಮ್ಮ ಅಣ್ಣ ನೋಡಿದ್ರೆ ಸೋಲ್ತಾರೆ ಅಂತ ಹೇಳ್ತಿದ್ದಾರೆ, ಇವ್ರು ನೋಡಿದ್ರೆ ಸೋಲ್ತಾರೆ ಅಂತ ಹೇಳ್ತಾರೆ. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ನೋಡಿ, ಅವನು ಹೇಳ್ಬಿಟ್ಟ ಅಷ್ಟೇ. ಸರ್ ಗೆಲ್ಬೋದಾಗಿತ್ತು, ಇನ್ನೊಂದು 20 ರನ್ ಮಾಡಬೇಕಾಗಿತ್ತು. ಎನಿವೆ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಕಡೆನಲ್ಲಿ ದೇ ಪ್ಲೇಡ್ ಬೆಟರ್ ಗೇಮ್. PBKS ಇಲ್ಲ ಬ್ಯಾಟ್ಸ್ಮನ್ಗಳ ಸರಿ ಬ್ಯಾಟಿಂಗ್ ಆಡಲಿಲ್ಲ ಅಂತ ಅನ್ಸುತ್ತಾ? ಹೌದು, ಕೊಟ್ಟಿದ್ದಾರೆ ಸಾಕು ಕೊಯ್ದು. ನೋಡೋಣ ಏನೇನಾಗುತ್ತೆ ಮುಂದೆ. ಇನ್ನೂ ಟೈಮ್ ಇದೆ, ಚಾನ್ಸ್ ಇದೆ ಫೈನಲ್. ಥ್ಯಾಂಕ್ ಯು. ಏನು ಹಿಡಿತಪ್ಪ ಎಲ್ಲ ವೈಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.